ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಈಗ ನಾವು ಕುಳಿ ಕಬ್ಬಿನಲ್ಲಿ ಫರ್ಟಿಲೈಸರ್ನ ಹಾಕ್ತಾ ಇದ್ದು, ಇದರಲ್ಲಿ ಈಗ 9-24-24 ಹಾಗೂ ಪೊಟ್ಯಾಶು, ಯೂರಿಯಾ, ಆಮೇಲೆ ಮ್ಯಾಗ್ನೀಸು, ಬೋರೋನು, ಫೆರಸ್ಸು, ಜಿಂಕು, ಸಲ್ಫರು ಹಾಗೂ ಪಾಲಿಸಲ್ಫೇಟನ್ನು ಇದನ್ನೆಲ್ಲ ಮಿಕ್ಸ್ ಮಾಡಿ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಒಂದು ಯಾವುದೇ ಒಂದು ಕಬ್ಬಿನ ಬೆಳೆಗೆ ಕೇವಲ NPK ಗೊಬ್ಬರ ಸಾಲುವುದಿಲ್ಲ. NPK ಅಂದರೆ ಪೊಟ್ಯಾಶ್, DAP, ಯೂರಿಯಾ ಅದಲ್ಲದೆ ಕಬ್ಬಿಗೆ ಬಹಳ ಮುಖ್ಯವಾಗಿ ಬೇಕಾಗಿದ್ದು ಮ್ಯಾಗ್ನೀಸು, ಬೋರಾಕ್ಸು, ಫೆರಸ್ಸು, ಜಿಂಕು ಹಾಗೂ ಸಲ್ಫರು. ಇದು ಪ್ರತಿ ಎಕರೆಗೆ 10 ಕಿಲೋ ಜಿಂಕು, 10 ಕಿಲೋ ಫೆರಸ್ಸು, ಆಮೇಲೆ 3 ಕಿಲೋ ಬೋರಾಕ್ಸು, 5 ಕಿಲೋ ಮ್ಯಾಗ್ನೀಸು, 10 ಕಿಲೋ ಸಲ್ಫರು, 25 ಕಿಲೋ ಮ್ಯಾಗ್ನೀಸಿಯಂ ಸಲ್ಫೇಟು ಹಾಗೂ ಪಾಲಿಸಲ್ಫೇಟು ಇವು ಬಹಳ ಇಂಪಾರ್ಟೆಂಟು. ಯಾಕಂದರೆ ಸೆಕೆಂಡರಿ ನ್ಯೂಟ್ರಿಯೆಂಟು ಹಾಗೂ ಮೈಕ್ರೋ ನ್ಯೂಟ್ರಿಯೆಂಟ್ ಇವು ಅವಶ್ಯವಾಗಿ ಬೇಕಾಗ್ತವೆ. ಯಾಕೆ ಕಬ್ಬು ಹಳದಿ ಆಗ್ತೈತಿ, ಆಮೇಲೆ ಗರಿಯಲ್ಲಿ ಮುಂದೆ ಒಣಗೋದು, ಇವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ಡಿಫೆನ್ಸಿಸಿ. ಆದ ಕಾರಣ ಇವನ್ನ ಹಾಕೋದು ಭಾಳ ಇಂಪಾರ್ಟೆಂಟ್. ವರ್ಷದಲ್ಲಿ 2 ಸಲ, ಒಮ್ಮೆ ಬೇಸಲ್ ಡೋಸ್ ಆಗಿ ಹಾಗೂ ಕಬ್ಬು ಬೋದ್ ಮಾಡೋ ಟೈಮ್ದಲ್ಲಿ 2 ಟೈಮ್ ಹಾಕಿದರೆ ಭಾಳ ಒಳ್ಳೆಯದು. ಈ ಪ್ರಕಾರ ನಾವು ಕೋಳಿ ಕಬ್ಬಿನಲ್ಲಿ ಹಾಕ್ತಾ ಇದ್ದೀವಿ. ಕೋಳಿ ಕಬ್ಬಿನ ಹಾಕಬೇಕಾದ್ರೆ ನಾವು ಇದನ್ನು ಹಡ್ಡಿ ಹಾಕ್ತೀವಿ. ಯಾವ ಟೈಪ್ ಹಡ್ಡಿ ಹಾಕೋದನ್ನು ನಮಗೆ ತೋರಿಸ್ತೀನಿ. ಈಗ ಇದು ಭಾಳ ಇಂಪಾರ್ಟೆಂಟ್, ಇದು ಹಡ್ಡಿ ಹಾಕೋದು. Iwan,